ಹಾಯ್ ಫ್ರೆಂಡ್ಸ್, ಕಪ್ಪು ಬಣ್ಣ ಸಾಧಾರಣ ಮೈಕಟ್ಟು, ಕೈಯಲ್ಲಿ ನಯ ಪೈಸಾ ಇಲ್ಲದ ಸ್ಥಿತಿ. ಒಬ್ಬ ವ್ಯಕ್ತಿ ಸಿನಿಮಾ ಹೀರೋ ಆಗ್ತೀನಿ ಅಂದರೆ ಈ ಪ್ರಪಂಚ ನಕ್ಕಿ ನಗುತ್ತೆ, ಹೀಯಾಳಿಸುತ್ತೆ. ಆದರೆ ಅದೇ ಪ್ರಪಂಚ ಇದ್ದು ಇವರನ್ನು ಇವತ್ತು ಒಬ್ಬ ಗೌರವಾನ್ವಿತ ನಟ ಎಂದು ಕರೆಯುತ್ತಿದೆ. ಅವರೇ ದುನಿಯಾ ವಿಜಯ್. ಇವರು ಆನೇಕಲ್ನ ಒಂದು ಕುಗ್ರಾಮದಲ್ಲಿ ದನ ಕಾಯುತ್ತಿದ್ದ ಒಬ್ಬ ಸಾಮಾನ್ಯ ಹುಡುಗ. ಇವತ್ತು ಸ್ಯಾಂಡಲ್ವುಡ್ನ ಬ್ಲ್ಯಾಕ್ ಕೋಬ್ರಾ ಆಗಿ ಬೆಳೆದು ನಿಂತಿದ್ದಾರೆ. ಇವರ ಜೀವನದ ಕಥೆ ಯಾವುದೇ ಮಸಾಲಾ ಸಿನಿಮಾಗಿಂತ ಕಡಿಮೆ ಇಲ್ಲ. ಒಂದೆಡೆ ಬಣ್ಣದ ಲೋಕದಲ್ಲಿ ಸ್ಥಾನ ಸಿಗದೆ ದುನಿಯಾ ವಿಜಯ್ ಅವರು ಫೈಟರ್ ಆಗಿ ಪೆಟ್ಟು ತಿಂದ ಕತೆ ಇನ್ನೊಂದು ಕಡೆ ಇದೆ. ಹಾಗೆ ಇನ್ನೊಂದು ಕಡೆ ವೈಯಕ್ತಿಕ ಜೀವನದ ಬಿರುಗಾಳಿಗಳು ಕೂಡ ಇವೆ. ಇವರು ತಮ್ಮ ಮೊದಲ ಪತ್ನಿಗೆ ಡಿವೋರ್ಸನ್ನು ನೀಡ್ತಾರೆ. ಹಾಗಾದರೆ ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನಂತರ 2016ರಲ್ಲಿ ಮತ್ತೆ ಇನ್ನೊಂದು ಮದುವೆ ಆಗ್ತಾರೆ. ಈ ಇಬ್ಬರು ಹೆಂಡತಿಯರ ಮಧ್ಯದಲ್ಲಿ ದುನಿಯಾ ವಿಜಯ್ ಅವರು ಸಿಲುಕಿಕೊಂಡು ಬಹಳ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಹಾಗಾದರೆ ಮುಂದೇನಾಯಿತು ಸ್ನೇಹಿತರೆ? ಈ ವಿಡಿಯೋದಲ್ಲಿ ನಾವು ದುನಿಯಾ ವಿಜಯ್ ಅವರು ಚಿತ್ರರಂಗಕ್ಕೆ ಹೇಗೆ ಬಂದರು, ಹಾಗೆ ವಿವಾದಗಳ ಮಧ್ಯೆ ಸಿಲುಕಿಕೊಂಡಿದ್ದು ಯಾಕೆ, ಹಾಗೆ ಇವರು ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಟ್ಟಿದ್ದಾಕೆ, ಹಾಗೆ ಎರಡನೇ ಮದುವೆ ಆಗಿದ್ದಾಕೆ ಎಂಬುದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಅಂತೂ ಮಾಡಿ. ಸ್ನೇಹಿತರೆ, ದುನಿಯಾ ವಿಜಯ್ ಅವರ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದರೆ ಅದು ಯಾವುದೇ ಕಮರ್ಷಿಯಲ್ ಸಿನಿಮಾದ ಒಂದು ದೃಶ್ಯಗಳಿಗಿಂತ ಕಡಿಮೆ ಇಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ವಿಜಯ್ ಅವರು. ಅವರಿಗೆ ಬಾಲ್ಯ ಅಂದರೆ ನೆನಪಾಗೋದು ಕೇವಲ ಬಡತನ ಮತ್ತು ಹಸಿವು ಮಾತ್ರ. ಇವರ ತಂದೆ ರುದ್ರಪ್ಪ ಮತ್ತು ತಾಯಿ ಶಿವರತ್ರಮ್ಮ ಅವರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಮನೆಯಲ್ಲಿ ಅದೆಷ್ಟು ಕಷ್ಟವಿತ್ತು ಅಂದರೆ ಇಂದಿನ ಅದ್ದೂರಿ ಜೀವನ ನಡೆಸುವ ವಿಜಯ್ ಒಂದು ಹೊತ್ತಿನ ಊಟಕ್ಕೂ ಪರದಾಡಬೇಕಿತ್ತು. ಕೇವಲ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿದ್ದಾಗಲೇ ಮನೆಯ ಜವಾಬ್ದಾರಿ ಇವರ ಹೆಗಲ ಮೇಲೆ ಬಿದ್ದಿತ್ತು. ಆ ಸಮಯದಲ್ಲಿ ವಿಜಯ್ ಅವರು ಬೇರೆಯವರ ಮನೆಗಳ ದನಗಳನ್ನು ಮೇಯಿಸುವ ಕೆಲಸಕ್ಕೆ ಸೇರಿಕೊಂಡರು. ಕೈಯಲ್ಲಿ ಒಂದು ಕೋಲು ಹಿಡಿದು ಮೈಮೇಲೆ ಹರಿದ ಬಟ್ಟೆ ತೊಟ್ಟು ಬರಿಗಾಲಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ದನಗಳ ಹಿಂದೆ ಓಡುತ್ತಿದ್ದ ಆ ದಿನಗಳೇ ಇವರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಗಟ್ಟಿಗೊಳಿಸಿದವು. ದನ ಕಾಯುತ್ತಾ ಕಾಡಿನಲ್ಲಿ ಕಳೆಯುತ್ತಿದ್ದ ಸಮಯದಲ್ಲಿ ವಿಜಯ್ ಅವರಿಗೆ ಪ್ರಕೃತಿ ಮತ್ತು ಏಕಾಂತದ ಪರಿಚಯವಾಯಿತು. ಅಲ್ಲಿಂದಲೇ ಅವರಿಗೆ ಯಾವುದೋ ಒಂದು ಗುರಿ ಸಾಧಿಸುವ ಹಂಬಲ ಚಿಗುರಿತು. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಬಾಲ್ಯದಲ್ಲಿ ಗೆಳೆಯರ ಜೊತೆ ಆಡುವ ವಯಸ್ಸಿನಲ್ಲಿ ವಿಜಯ್ ಅವರು ಸೌದೆ ತರುವುದು, ಕಲ್ಲು ಹೊರುವುದು ಅಂತ ಕಠಿಣ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಶಾಲೆಗೆ ಹೋಗುವುದು ಅವರಿಗೆ ಒಂದು ಸವಾಲಾಗಿತ್ತು, ಏಕೆಂದರೆ ಪುಸ್ತಕ ಮತ್ತು ಬಟ್ಟೆ ತರಲು ಕೂಡ ಹಣವಿರಲಿಲ್ಲ. ಆದರೆ ವಿಜಯ್ ಅವರಿಗೆ ಚಿಕ್ಕಂದಿನಿಂದಲೇ ಸಿನಿಮಾಗಳ ಬಗ್ಗೆ ವಿಪರೀತ ಕ್ರೇಜ್ ಇತ್ತು. ಹಳ್ಳಿಯಲ್ಲಿ ಎಲ್ಲಾದರೂ ಸಿನಿಮಾ ಹಾಕಿದರೆ ಅಥವಾ ನಾಟಕ ನಡೆದರೆ ಅಲ್ಲಿ ಹೋಗಿ ಮೊದಲ ಸಾಲಿನಲ್ಲಿ ಕೂರ್ತಿದ್ರು. ಅಂದಿನ ಆ ದನ ಕಾಯುವ ಹುಡುಗನ ಮನಸ್ಸಿನಲ್ಲಿ ನಾನು ಒಂದು ದಿನ ಪರದೆ ಮೇಲೆ ಹೀಗೆ ಕಾಣಿಸಿಕೊಳ್ಳಬೇಕು ಎನ್ನುವ ಆಸೆ ಮೊಳಕೆ ಹೊಡೆದಿತ್ತು. ಹಳ್ಳಿಯ ಜನರ ಅವಮಾನಗಳು ಮತ್ತು ಬಡತನದ ಬೇಗೆ ಇವರನ್ನು ಸುಟ್ಟು ಹಾಕುವ ಬದಲು ಒಳಗಿನ ಶಕ್ತಿಯನ್ನು ಬಡಿದೆಬ್ಬಿಸಿದವು. ಬೆಂಗಳೂರಿಗೆ ಬಂದು ಏನಾದರೂ ಸಾಧಿಸಬೇಕು ಎಂಬ ಹಠ ತೊಟ್ಟು ಆನೇಕಲ್ ಬಿಟ್ಟಾಗ ಅವರ ಕೈಯಲ್ಲಿ ಕೇವಲ ಕನಸುಗಳು ಮಾತ್ರ ಇದ್ದವು. ಈ ಬಾಲ್ಯದ ಕೈ ಘಟನೆಗಳೇ ಮುಂದೆ ಅವರು ದುನಿಯಾ ಸಿನಿಮಾದಲ್ಲಿ ಅತ್ಯಂತ ನೈಜ ಅಭಿನಯ ನೀಡಲು ಕಾರಣವಾಯಿತು ಎಂದು ಅವರು ಹಲವು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ. ಕೇವಲ ಮಣ್ಣಿನ ಮಗನಾಗಿ ಬೆಳೆದಿದ್ದರಿಂದಲೇ ಇಂದಿಗೂ ಅವರ ಸಿನಿಮಾಗಳಲ್ಲಿ ಆ ಹಸಿ ಕಥೆಗಳು ನಮಗೆ ಕಾಣ ಸಿಗ್ತವೆ. ಈ ಪಾಪಿ ದುನಿಯಾ ಪ್ರೀತಿ ಕಲಿಸಿ ಉಳಿಸು. ಇನ್ನು ಸತತ ಅವಮಾನ ಮತ್ತು ಹಸಿವಿನಿಂದ ಕಂಗೆಟ್ಟಿದ್ದ ವಿಜಯ್ ಅವರ ಬದುಕಿನಲ್ಲಿ 2007ರಲ್ಲಿ ಒಂದು ಪವಾಡವೇ ನಡೆದು ಹೋಯಿತು. ಅಲ್ಲಿಯವರೆಗೂ ಕೇವಲ ಸಣ್ಣ ಪುಟ್ಟ ಫೈಟರ್ ಆಗಿ, ಜೂನಿಯರ್ ಆರ್ಟಿಸ್ಟ್ ಆಗಿ, ಅನಾಮಧೇಯರಾಗಿ ಅಲೆದಾಡುತ್ತಿದ್ದ ವಿಜಯ್ ಅವರಿಗೆ ನಿರ್ದೇಶಕ ಸೂರಿ ಅವರ ಸ್ನೇಹ ಒಂದು ಹೊಸ ದಾರಿಯನ್ನು ತೋರಿಸಿತು. ಸೂರಿ ಅವರು ದುನಿಯಾ ಎಂಬ ಸಿನಿಮಾವನ್ನು ಸಿದ್ಧಪಡಿಸುತ್ತಿದ್ದಾಗ ಆ ಕಥೆಯ ನಾಯಕ ಕೇವಲ ಒಬ್ಬ ಮಾಮೂಲಿ ಹುಡುಗನಂತಿರಬೇಕು, ಬಣ್ಣದ ಲೋಕದ ಗ್ಲಾಮರ್ ಆ ಮುಖದಲ್ಲಿ ಇರಬಾರದು ಎಂದು ಹುಡುಕಾಡುತ್ತಿದ್ದರು. ಆಗ ಅವರಿಗೆ ಕಂಡಿದ್ದು ವಿಜಯ್ ಅವರ ಕಡುಕಪ್ಪು ಬಣ್ಣ ಮತ್ತು ಅವರ ಕಣ್ಣಲ್ಲಿ ಇದ್ದ ಹಠ ಆ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಿತ್ತು. ಆದರೆ ವಿಜಯ್ ಅವರನ್ನು ಹೀರೋ ಆಗಿ ಒಪ್ಪಿಕೊಳ್ಳಲು ಅದು ಯಾವ ನಿರ್ಮಾಪಕರು ತಯಾರಿರಲಿಲ್ಲ. ಒಬ್ಬ ಫೈಟರನ್ನು ಹೀರೋ ಮಾಡಿದರೆ ಸಿನಿಮಾ ಸೋಲುತ್ತೆ ಎಂಬ ಭಯ ಎಲ್ಲರಲ್ಲೂ ಇತ್ತು. ಇಷ್ಟಾದರೂ ಸೂರಿ ಅವರು ಹಠ ಹಿಡಿದು ವಿಜಯ್ ಅವರನ್ನೇ ನಾಯಕನನ್ನಾಗಿ ಮಾಡಿದರು.
ಸಿನಿಮಾ ಬಿಡುಗಡೆಯಾದ ದಿನ ಗಾಂಧಿನಗರದ ಚಿತ್ರಮಂದಿರಗಳ ಮುಂದೆ ನಡೆದಿತ್ತು ಇತಿಹಾಸ. ಅಂಡುವಳ್ನ ಕರಾಳ ಮುಖದ ಜೊತೆಗೆ ಒಬ್ಬ ಮುಗ್ಧ ಪ್ರೇಮಿಯ ಕಥೆಯನ್ನು ಜನರು ಅಪ್ಪಿಕೊಂಡ್ರು. ದುನಿಯಾ ಸಿನಿಮಾ ಕರ್ನಾಟಕದಾದ್ಯಂತ ಸಂಚಲನ ಸೃಷ್ಟಿಸಿತು ಮತ್ತು ವಿಜಯ್ ರಾತ್ರೋರಾತ್ರಿ ಸ್ಟಾರ್ ಆಗಿಬಿಟ್ರು. ಅಲ್ಲಿವರೆಗೂ ಕೇವಲ ವಿಜಯ್ ಆಗಿದ್ದವರು ಅಂದಿನಿಂದ ದುನಿಯಾ ವಿಜಯ್ ಎಂದೇ ಪ್ರಸಿದ್ಧರಾದರು. ಮಗು ನೆನ್ಸ್ಕೊಂಡ್ರೆ ನಂಗೆ ಕಣ್ಣಲ್ಲೆಲ್ಲ ನೀರು ಬರ್ತೈತೆ. ನಂಗೆ ಯಾರೂ ಗತಿ ಇಲ್ಲ. ಬೆಳಿಗ್ಗೆಯಿಂದ ಯಾರ ಮುಂದೆ ಆದರೂ ಕಷ್ಟ ಹೇಳ್ಕೊಳ್ಳೋಣ ಅಂದರೆ ನನ್ನ ಈ ಚಿತ್ರಕ್ಕಾಗಿ ಅವರಿಗೆ ರಾಜ್ಯ ಪ್ರಶಸ್ತಿಯೂ ಒಲಿಯಿತು. ದನ ಕಾಯ್ತಿದ್ದ ಹುಡುಗ ಇಂದು ರಾಜ್ಯದ ಮನೆ ಮಾತಾಗಿದ್ದನ್ನು ಕಂಡು ಇಡೀ ಸ್ಯಾಂಡಲ್ವುಡ್ ದಂಗಾಗಿ ಹೋಯಿತು. ಈ ಚಿತ್ರದ ಯಶಸ್ಸು ಕೇವಲ ಅವರಿಗೆ ಹಣ ಮತ್ತು ಹೆಸರನ್ನು ತಂದುಕೊಡಲಿಲ್ಲ, ಬದಲಾಗಿ ಕಪ್ಪು ಬಣ್ಣದವರಿಗೂ ಮತ್ತು ಹಿನ್ನೆಲೆ ಇಲ್ಲದವರಿಗೂ ಸಿನಿಮಾ ರಂಗದಲ್ಲಿ ಸ್ಥಾನವಿದೆ ಎಂಬ ಹೊಸ ಭರವಸೆಯನ್ನು ನೀಡಿತು. ಅಲ್ಲಿಂದ ಶುರುವಾದ ಅವರ ಸಿನಿಮೀಯ ಪಯಣದಲ್ಲಿ ಸಾಲು ಸಾಲು ಹಿಟ್ ಚಿತ್ರಗಳು ಬಂದವು. ಬ್ಲ್ಯಾಕ್ ಕೋಬ್ರಾ ಎಂಬ ಬಿರುದು ಅವರ ರಗಡ್ ಇಮೇಜ್ಗೆ ಕಿರೀಟಪ್ರಾಯವಾಗಿ ಬಂತು. ದುನಿಯಾ ಸಿನಿಮಾದ ಆ ಯಶಸ್ಸು ವಿಜಯ್ ಅವರ ಜೀವನವನ್ನೇ 2 ಭಾಗಗಳನ್ನಾಗಿ ವಿಂಗಡಿಸಿತು ಎನ್ನಬಹುದು. ಗಂಜಿ ಕುಡಿ ಬರ್ಲಾ ಈ ಹುಡುಗನ್ ಹೆಂಗ್ ಬದಲಾಯಿಸೋದು ಅಂತೀನಿ. ಒಂದು ಶೂನ್ಯದ ಬದುಕು, ಇನ್ನೊಂದು ಕೋಟ್ಯಾಂತರ ಅಭಿಮಾನಿಗಳ ಸಾಮ್ರಾಜ್ಯದ ಬದುಕು. ಇನ್ನು ದುನಿಯಾ ವಿಜಯ್ ಅವರ ವೃತ್ತಿ ಜೀವನ ಏರುತ್ತಿದ್ದಂತೆ ಅವರ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಬಿರುಗಾಳಿಯೇ ಎದ್ದಿತು. ಅವರ ಮೊದಲ ಪತ್ನಿ ನಾಗರತ್ನ ಅವರೊಂದಿಗೆ ಸುಮಾರು 2 ದಶಕಗಳ ಕಾಲ ಸಂಸಾರ ನಡೆಸಿದ ವಿಜಯ್ 3 ಮಕ್ಕಳ ತಂದೆಯೂ ಆಗಿದ್ದರು. ಆದರೆ 2013ರ ನಂತರ ಇವರ ಕೌಟುಂಬಿಕ ಕಲಹಗಳು ಬೀದಿಗೆ ಬರ್ತವೆ. ವಿಜಯ್ ಅವರು ನಾಗರತ್ನ ಅವರಿಂದ ವಿಚ್ಛೇದನ ಕೋರಿ ನ್ಯಾಯಾಲಯದ ಮೆಟ್ಟಿಲು ಕೂಡ ಏರ್ತಾರೆ. ಇದಕ್ಕೆ ಅವರು ನೀಡಿದ ಪ್ರಮುಖ ಕಾರಣವೆಂದರೆ ಪತ್ನಿಯಿಂದ ಸಿಗುತ್ತಿದ್ದ ಮಾನಸಿಕ ಕಿರುಕುಳ ಮತ್ತು ತಾಯಿಯ ವಿಚಾರದಲ್ಲಿ ನಡೆಯುತ್ತಿದ್ದ ಗಲಾಟೆಗಳು. ತನ್ನ ತಾಯಿಯನ್ನು ನಾಗರತ್ನ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಮತ್ತು ಸಣ್ಣ ಪುಟ್ಟ ವಿಷಯಕ್ಕೂ ಅನುಮಾನ ಪಡುತ್ತಾ ಮನೆಯಲ್ಲಿ ಶಾಂತಿ ಇಲ್ಲದಂತೆ ಮಾಡುತ್ತಿದ್ದಾಳೆ ಎಂಬುದು ವಿಜಯ್ ಅವರ ಗಂಭೀರ ಆರೋಪ. ಸುಮಾರು 33ಕ್ಕೂ ಹೆಚ್ಚು ಕಾರಣಗಳನ್ನು ಪಟ್ಟಿ ಮಾಡಿ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಹಂತದಲ್ಲಿ ದುನಿಯಾ ವಿಜಯ್ ಅವರ ಹೆಸರಿನ ಜೊತೆ ಕೀರ್ತಿ ಪಟ್ಟಾಡಿ ಅವರ ಹೆಸರು ಕೇಳಿ ಬರಲಾರಂಭಿಸಿತು. ಇದು ವಿವಾದವನ್ನು ಮತ್ತಷ್ಟು ದೊಡ್ಡದು ಮಾಡಿತು. ನಾಗರತ್ನ ಅವರು ವಿಚ್ಛೇದನ ನೀಡಲು ನಿರಾಕರಿಸಿದಾಗ ಮತ್ತು ಕೀರ್ತಿ ಪಟ್ಟಾಡಿ ಅವರು ವಿಜಯ್ ಅವರ ಜೀವನಕ್ಕೆ ಬಂದಾಗ ಇಬ್ಬರು ಪತ್ನಿಯರ ನಡುವಿನ ಜಗಳ ಪೊಲೀಸ್ ಸ್ಟೇಷನ್ ಮತ್ತು ಜೈಲಿನವರೆಗೂ ತಲುಪಿತು. ಮಾಧ್ಯಮಗಳಲ್ಲಿ ದಿನವಿಡೀ ಇವರ ಮನೆಯ ಗಲಾಟೆಗಳೇ ಸುದ್ದಿಯಾಗುತ್ತಿದ್ದವು. ನಾಗರತ್ನ ಅವರು ವಿಜಯ್ ಮೇಲೆ ಹಲ್ಲೆ ಆರೋಪ ಮಾಡಿದರೆ ವಿಜಯ್ ಅವರು ಕೀರ್ತಿ ಪಟ್ಟಾಡಿ ಅವರನ್ನು ಮದುವೆಯಾಗಿ ಹೊಸ ಜೀವನ ಆರಂಭಿಸಿದರು. ಈ ಎಲ್ಲ ಬೆಳವಣಿಗೆಗಳು ವಿಜಯ್ ಅವರ ಇಮೇಜ್ಗೆ ದೊಡ್ಡ ಪೆಟ್ಟು ನೀಡಿದವು. ಸಾರ್ವಜನಿಕವಾಗಿ ಅವರು ಟೀಕೆಗಳಿಗೆ ಒಳಗಾದರು ಮತ್ತು ಕಾನೂನು ಹೋರಾಟಗಳಲ್ಲಿ ಸಿಲುಕಿ ತಮ್ಮ ಸಿನಿಮೀಯ ಯಶಸ್ಸನ್ನು ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡರು. ಆದರೂ ವಿಜಯ್ ಅವರು ಕೀರ್ತಿ ಪಟ್ಟಾಡಿ ಅವರ ಜೊತೆಗಿನ ಜೀವನ ತಮಗೆ ನೆಮ್ಮದಿ ನೀಡಿದೆ ಎಂದು ಅವರೇ ಬಹಿರಂಗವಾಗಿ ಹೇಳಿಕೊಂಡರು. ಅತ್ತ ನಾಗರತ್ನ ಮತ್ತು ಅವರ ಮಕ್ಕಳ ಜೊತೆಗಿನ ಸಂಬಂಧವು ಹದಗೆಟ್ಟು ಮಗಳು ಕೂಡ ವಿಜಯ್ ವಿರುದ್ಧ ಹೇಳಿಕೆ ನೀಡುವಂಥ ಪರಿಸ್ಥಿತಿಗೆ ಬಂದಿತ್ತು. ಈ ನೋವು, ಅಪಮಾನ ಮತ್ತು ಕೌಟುಂಬಿಕ ಬಿಕ್ಕಟ್ಟುಗಳ ನಡುವೆ ವಿಜಯ್ ತಮ್ಮ 2ನೇ ಇನ್ನಿಂಗ್ಸನ್ನು ನಿರ್ದೇಶಕನಾಗಿ ಆರಂಭಿಸಿ ಮತ್ತೆ ಗೆದ್ದು ತೋರಿಸಿದ್ದು ಒಂದು ಸಾಹಸವೇ ಸರಿ ಅಂತ ಹೇಳಬಹುದು. ದುನಿಯಾ ವಿಜಯ್ ಅವರು ಕೇವಲ ನಟನಾಗಿ ಉಳಿಯದೆ ನಿರ್ದೇಶನಕ್ಕೆ ಕೈ ಕೂಡ ಹಾಕ್ತಾರೆ. ಅವರ ಜೀವನದ ಅನಿವಾರ್ಯತೆ ಮತ್ತು ಅದೃಷ್ಟ ಇದೇ 2 ಕೂಡ ಆಗಿತ್ತು. ವೈಯಕ್ತಿಕ ಜೀವನದ ವಿವಾದಗಳು, ಪೊಲೀಸ್ ಕೇಸ್ಗಳು ಮತ್ತು ಸತತ ಸೋಲುಗಳಿಂದ ಅವರ ಕೆರಿಯರ್ ಮಂಕಾಗಿದ್ದ ಸಮಯದಲ್ಲಿ ಇನ್ನೇನು ವಿಜಯ್ ಕತೆ ಮುಗಿಯಿತು ಎಂದು ಎಲ್ಲರೂ ಅಂದುಕೊಂಡಿದ್ರು. ಆದರೆ ಸೋಲನ್ನು ಒಪ್ಪಿಕೊಳ್ಳದ ಅವರು ತಾವೇ ಸ್ವತಃ ಕತೆ ಬರೆದು ನಿರ್ದೇಶನಕ್ಕೆ ಇಳಿದಿದ್ದೇ ಸಲಗ ಸಿನಿಮಾ. ಈ ಚಿತ್ರದ ಮೂಲಕ ಅವರು ಸ್ಯಾಂಡಲ್ವುಡ್ನಲ್ಲಿ ಹೊಸ ಸಂಚಲನ ಮೂಡಿಸಿದರು. ಭೂಗತ ಲೋಕದ ಕರಾಳ ಮುಖ ಮತ್ತು ರೌಡಿಗಳ ಜೀವನದ ಹಿಂದಿರುವ ನೋವನ್ನು ಅತ್ಯಂತ ನೈಜವಾಗಿ ತೆರೆಗೆ ತಂದರು. ಈ ಸಿನಿಮಾದ ದೊಡ್ಡ ಯಶಸ್ಸು ಅವರ ಮೇಲೆ ಇದ್ದ ಎಲ್ಲ ಕಪ್ಪು ಚುಕ್ಕೆಗಳನ್ನು ತೊಡೆದು ಹಾಕಿತ್ತು. ಇತ್ತೀಚೆಗೆ ಬಂದ ಭೀಮಾ ಸಿನಿಮಾ ಕೂಡ ಅವರ ಮಾಸ್ ಇಮೇಜನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಒಬ್ಬ ನಟ ಸೋತಾಗ ನಿರ್ದೇಶಕನಾಗಿ ಹೇಗೆ ಎದ್ದು ಬರಬಹುದು ಎಂಬುದಕ್ಕೆ ವಿಜಯ್ ಇವತ್ತು ಮಾದರಿಯಾಗಿದ್ದಾರೆ. ಸೊ ಸ್ನೇಹಿತರೆ, ಹೀಗೆ ದನ ಕಾಯುವ ಸಾಮಾನ್ಯ ಹುಡುಗನಾಗಿ ಶುರುವಾದ ಜರ್ನಿ ಇಂದು ಸ್ಟಾರ್ ನಟ ಮತ್ತು ಸಕ್ಸಸ್ಫುಲ್ ನಿರ್ದೇಶಕನವರೆಗೆ ಬಂದು ನಿಂತಿದೆ. ಇವರ ಜೀವನದ ಏರಿಳಿತಗಳು ನಮಗೆ ಒಂದು ಪಾಠ ಕಲಿಸುತ್ತವೆ. ಅದೇನೆಂದರೆ, ಈ ಪ್ರಪಂಚ ನಮ್ಮನ್ನು ಎಷ್ಟೇ ಕೆಳಕ್ಕೆ ತಳ್ಳಿದರೂ ನಮ್ಮಲ್ಲಿ ಪ್ರತಿಭೆ ಮತ್ತು ಹೋರಾಡುವ ಛಲ ಇದ್ದರೆ ಮತ್ತೆ ಶೂನ್ಯದಿಂದ ಶಿಖರಕ್ಕೆ ಏರಬಹುದು. ವೈಯಕ್ತಿಕ ಜೀವನದ ತಪ್ಪುಗಳು ಅಥವಾ ವಿವಾದಗಳು ಯಾರನ್ನೂ ಬಿಟ್ಟಿಲ್ಲ.
ಆದರೆ ಆ ತಪ್ಪುಗಳಿಂದ ಪಾಠ ಕಲಿತು ಮುಂದೆ ಸಾಗುವುದೇ ಜೀವನ. ದುನಿಯಾ ವಿಜಯ್ ಅವರ ಈ ರೋಲರ್ ಕೋಸ್ಟರ್ ಜರ್ನಿ ಸ್ಯಾಂಡಲ್ವುಡ್ನ ಇತಿಹಾಸದಲ್ಲಿ ಯಾವಾಗಲೂ ಒಂದು ವಿಶೇಷ ಪುಟವಾಗಿ ಉಳಿಯುತ್ತದೆ. ಅಂದು ಅವಮಾನಿಸಿದವರ ಮುಂದೆ ಇಂದು ಅವರು ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿದ್ದಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ. ಮನುಷ್ಯನ ಮೇಲೆ ಯಾಕೆ ಹಿಂಗೆ ಆಡ್ತಾನೋ. ನಗ್ತೀವಿ, ಅಳ್ತೀವಿ, ಸಾಯ್ತೀವಿ. ಇದೇ ದುನಿಯಾ ವಿಜಯ್ ಅವರ ಅಸಲಿ ದುನಿಯಾ. ಸೊ ಸ್ನೇಹಿತರೆ, ಇದಾಗಿತ್ತು ದುನಿಯಾ ವಿಜಯ್ ಅವರ ಒಂದು ಅಸಲಿ ಲೈಫ್ ಸ್ಟೋರಿ ಅಥವಾ ಅವರ ವಿವಾದಗಳು ಮತ್ತು ಅವರು ಏನೆಲ್ಲ ಕಷ್ಟ ಅನುಭವಿಸಿದರು ಎಂಬುದರ ಇಂದಿನ ರೋಚಕ ಮಾಹಿತಿ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಗಳಿಗಾಗಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.